ಮನೆ ಮನೆಗೆ ನಮ್ಮ ಶಾಸಕರು, ಮನೆ ಬಾಗಿಲಿಗೆ ನಮ್ಮ ಸರ್ಕಾರ. ಜನಸ್ಪಂದನ ಕಾರ್ಯಕ್ರಮದಡಿ ಕೂಡ್ಲಿಗಿ ತಾಲೂಕಿನ ಕಾಳಾಪುರ ಗ್ರಾಮದಲ್ಲಿ ಅರ್ಹ ಫಲಾನುಭವಿಗಳಿಗೆ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಭೂ ಗ್ಯಾರಂಟಿ ಹಕ್ಕುಪತ್ರಗಳನ್ನು ವಿತರಿಸಿದರು. ಸಾರ್ವಜನಿಕರಿಂದ ಕುಂದುಕೊರತೆಗಳ ಅರ್ಜಿಗಳನ್ನು ಸ್ವೀಕರಿಸಿ ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಒದಗಿಸಿದ ಶಾಸಕರು, ಕೂಡ್ಲಿಗಿ ಕ್ಷೇತ್ರವು ಬಡವರಿಂದ ಕೂಡಿದ್ದು ಸಾರ್ವಜನಿಕರ ಕೆಲಸಗಳಲ್ಲಿ ತಾರತಮ್ಯ ಎಸಗಿದ್ರೆ ಸಹಿಸುವುದಿಲ್ಲ. ಅಧಿಕಾರಿಗಳು ಬಡವರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದು ಎಚ್ಚರಿಕೆ ನೀಡಿದರು. ನಿಜವಾಗ್ಲೂ ಬಹಳ ಜನ ಬೆಳಗ್ಗೆ 30-40 ಜನ ಒಂದೊಂದು ಊರಲ್ಲಿ ಎದುರ್ಕೊಂಡು ಬರೋರು. ಸರ್ ಇಷ್ಟಿಷ್ಟೊಂದು ಫೈನ್ ಹಾಕ್ಬಿಟ್ಟಾರೆ, ನಾವೆಲ್ಲಿ ಒಂದು ಲೈಟ್ 2 ಲೈಟ್ ಇರಲ್ಲ ಮನೆಯಲ್ಲಿ ಅಂತೇಳಿ. ಅನಧಿಕೃತ ಕನೆಕ್ಷನ್ಸ್ ತುಂಬಾ ಇದೆ ತಾಲೂಕಲ್ಲಿ. ನಾನು ಖಂಡಿತ ಒಪ್ಕೊಳ್ತೀನಿ, ನಾನು ಕಾನೂನು ಮೀರಿ ಕೆಲಸ ಮಾಡೋನಲ್ಲ. ಆದರೆ ಜನಗಳಿಗೆ ಬಹಳ ತೊಂದರೆಯಲ್ಲಿದ್ದಾರೆ, ಬಹಳ ಹಿಂದುಳಿದಿದ್ದಾರೆ, ಬಹಳ ಬಡವರಿದ್ದಾರೆ. ಸೊ ಇವಕ್ಕೆಲ್ಲ ಮೇಲೆತ್ತ ಕೆಲಸ ನಾವೆಲ್ಲ ಮಾಡಬೇಕು. ಅದೇ ರೀತಿ ಸ್ವಲ್ಪ ಸಾಫ್ಟ್ ಆಗಿರಬೇಕು. ಅದಕ್ಕೋಸ್ಕರ ನೀವು ಅದನ್ನಂತ ಹೇಳ್ಬಿಟ್ಟು ಕಾನೂನನ್ನ ನಾನು ಕಾನೂನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು 5ರಷ್ಟು 10ರಷ್ಟು ಅವ್ರಿಗೆ ದಂಡ ಹಾಕಿ ಅವ್ರನ್ನ ಎದುರಿಸಂತ ಕೆಲಸ ದಯಮಾಡಿ ಮಾಡಬಾರ್ದು. ಅದಕ್ಕೆ ಪರಿಹಾರ ನಮ್ಮಿಂದನೇ ಕೊಡಬೇಕು, ನಾವು ಖಂಡಿತ ಕೊಡ್ತೀವಿ. ಅದಕ್ಕೋಸ್ಕರ ಒಂದು ಗ್ರಾಮೀಣ ಭಾಗದ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಶಾಸಕರು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಅಮರೇಶ, ತಾಲೂಕು ಪಂಚಾಯಿತಿ ಇಒ ಆನಂದಕುಮಾರ್, ವಿವಿಧ ಇಲಾಖಾಧಿಕಾರಿಗಳು ಹಾಗೂ ಗ್ರಾಮದ ಪ್ರಮುಖರು ಉಪಸ್ಥಿತರಿದ್ದರು. ಮನೆಗೆ ಬಂದ್ರೆ ಯಾರು ಕೊಡಬಾರ್ದು, ಯಾರು ಕೂಡ ಅವಶ್ಯಕತೆ ಇಲ್ಲ. ಆಯ್ತಾ? ಗೃಹಲಕ್ಷ್ಮಿ ಬರ್ತಾ ಇದ್ದಾನ? ಯಾರಿಗೆ ಬರ್ತದೆ? ಅಲ್ಲ, ಯಾರಿಗೆ ಬರ್ತದೆ ಗೃಹಲಕ್ಷ್ಮಿ? ಮನೆ ರೇಷನ್ ಕಾರ್ಡ್ ಇಲ್ಲ. ಮನೆಗಳು ಈ ವರ್ಷ ಬರ್ತವೆ. ಆಯ್ತಾ? ಮನೆಗಳು ಕೊಡ್ತವೆ. ತಿಮ್ಮಪ್ಪ ಚಿನ್ನೇನಹಳ್ಳಿ ಮತ್ತೆ ಭೀಮಪ್ಪ ತಂದೆ ಈರಪ್ಪ, ಭೀಮಪ್ಪ ತಂದೆ ಈರಪ್ಪ ಚಿನ್ನೇನಹಳ್ಳಿ. ಆನಂತರ ಈ ಪಾಣಿ ಲೋಕಪ್ಪ ತಂದೆ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ವಾಯ್ಸ್ ಆಫ್ ವಿಜಯನಗರ.